ಇವಾಗ ಸಂಹಿತಾ ಅವರು ಸೈಲೆಂಟ್ ಹುಡುಗಿನ ಅಥವಾ ಯಾವ ತರ ನಿಮ್ದು ಯಾವ ತರ ಸ್ವಭಾವ ಯಾವ ತರ ಇರುತ್ತೆ? ನನಗ್ ಗೊತ್ತಿಲ್ಲ, ಅದು ನನಗ್ ಕೇಳಿದ್ರೆ ಗೊತ್ತಿಲ್ಲ. ಬಟ್ ಯಾವಾಗ್ಲೂ PTM ಅಲ್ಲಿ ಹೋದಾಗ ಟೀಚರ್ಸ್ ಎಲ್ಲ ಹೇಳ್ತಿರ್ತಾರೆ ತುಂಬಾ ಸೈಲೆಂಟ್, ಕ್ಲಾಸ್ ಅಲ್ಲಿ ಏನು ಮಾತಾಡಲ್ಲ ಅಂತ. ಹ. ಬಟ್ ಫ್ರೆಂಡ್ಸ್ ಹತ್ರ ಕೇಳಿದ್ರೆ ತುಂಬಾ ಫನ್ ಮಾತಾಡ್ತಾ ಆಗಿ ಇರ್ತಾರಾ? ಮಾತಾಡ್ತಿರ್ತಾರೆ ಅಂತ ಎಲ್ಲ ಹೇಳ್ತಾರೆ. ಹ್ಮ್. ಸೊ ಎರಡು. ಸೊ ನಿಮ್ಮ ಪೇರೆಂಟ್ಸ್ ಕೇಳಿದ್ರೆ ಗೊತ್ತಾಗುತ್ತೆ ನೀವ್ ಯಾವ ತರ ಅಂತ. ಈ ಫಿಲಂ ಆಕ್ಟಿಂಗ್ ಬಿಟ್ಬಿಟ್ಟು ಬೇರೆ ಏನೇನ್ ಮಾಡ್ತೀರಾ ಸಂಹಿತಾ? ಬೇರೆ ಅಂತ ಅಂದ್ರೆ ಸುಮಾರ್ ಮಾಡ್ತೀನಿ. ನಂದು ಹಾಬೀಸ್ ತುಂಬಾ ಇದೆ. ಓಕೆ ಬಟ್ ಮೇನ್ಲಿ ಏನಂತ ಅಂದ್ರೆ ಸ್ಪೋರ್ಟ್ಸ್. ಓಕೆ ನಂಗೆ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಷ್ಟ. ಹ್ಮ್. ಅದ್ರಲ್ಲಿ ಬ್ಯಾಡ್ಮಿಂಟನ್, ಮತ್ತೆ ಬಾಸ್ಕೆಟ್ಬಾಲ್, ಖೋಖೋ ನಾನು ಎಲ್ಲಾ ಮಾಡ್ತೀನಿ. ಓಕೆ ಸೊ ಬ್ಯಾಡ್ಮಿಂಟನ್ ಅಂತ ಅಂದ್ರೆ ರೇರ್ಲಿ ಅಂತಾನು ಹೇಳಕ್ಕಾಗಲ್ಲ, ಸುಮಾರ್ ಸಲಿ ಆಡ್ತಾ ಇರ್ತೀನಿ. ಹ್ಮ್. ಬಟ್ ಅದೂನು ಫೇವ್ರೆಟ್ ತರ. ಮತ್ತೆ ಬಾಸ್ಕೆಟ್ಬಾಲ್ ದಿನ ಆಡ್ತೀನಿ. ಇಲ್ಲಿ ನನ್ ಫ್ರೆಂಡ್ ಜೊತೆ ಎಲ್ಲ ಇಲ್ಲಿ ಬಾಸ್ಕೆಟ್ಬಾಲ್ ಕೋರ್ಟ್ ಇದೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ, ಓಕೆ ಮತ್ ಸ್ಕೂಲ್ ಅಲ್ಲೂ ಇದೆ. ಹ್ಮ್. ಸೊ ಅದ್ರಲ್ಲೂ ಎಲ್ಲ ಮಾಡ್ತಾ ಇರ್ತೀನಿ. ಹ್ಮ್. ಮತ್ತೆ ಬಿಟ್ರೆ ಈಗ ಹೊಸದಾಗಿ ಖೋಖೋ ಎಲ್ಲ ಸೇರ್ಕೊಂಡಿದೀನಿ. ಹ್ಮ್. ಮತ್ತೆ ಅಥ್ಲೆಟಿಕ್ಸ್, ರನ್ ಮಾಡೋದು ಅದೆಲ್ಲಾನು ನಂದು ಹಾಬಿ. ಇವಾಗ ಸ್ಪೋರ್ಟ್ಸ್ ಒಂದು ಹಾಬಿ ಅಂತ ಹೇಳಿದ್ರೆ ಅದ್ ಬಿಟ್ಟು ಬೇರೆ ಸಂಹಿತಾ ಏನ್ ಮಾಡ್ಬೋದು ಮನೇಲಿ? ಸಿಂಗಿಂಗು, ಡ್ಯಾನ್ಸಿಂಗು ಅದೇನಾದ್ರು ಇದೆಯಾ? ಬುಕ್ಸ್ ರೀಡಿಂಗ್ ಆಗಿರ್ಬೋದು, ಆತರ ಏನಾದ್ರು? ನಂದ್ ರೀಡಿಂಗ್ ಅಂದ್ರೆ ತುಂಬಾ ಇಷ್ಟ. ನನ್ನ ಹತ್ರ ಅಲ್ಲಿ ನೋಡಿದ್ರೆ ಸುಮಾರು ಬುಕ್ಸ್ ಇದೆ. ರೀಡಿಂಗ್ ಅಂತ ಅಂದ್ರೆ ಅದೂನು ನನ್ ಫೇವ್ರೆಟ್ ಹಾಬಿ. ಇಲ್ಲ ನಾನ್ ಹೊರಗ್ ಆಟ ಆಡ್ತಿರ್ತೀನಿ, ಇಲ್ಲಾಂದ್ರೆ ಮನೇಲಿ ಒಂದ್ ಬುಕ್ ಇಟ್ಕೊಂಡ್ ಕೂತ್ಕೊಂಡಿರ್ತೀನಿ. ಓಕೆ. ಅದ್ ರೀಡಿಂಗ್ ಅಂತ ಅಂದ್ರೆ ನಂಗೆ ತುಂಬಾ ಇಷ್ಟ. ಸೊ ಇನ್ನೊಂದು ಅದರ್ ಆಕ್ಟಿವಿಟೀಸ್ ಅಂತ ಡ್ಯಾನ್ಸಿಂಗ್, ಸಿಂಗಿಂಗ್ ಅದೇನಾದ್ರು? ಯಾಕಂದ್ರೆ ಇದೊಂದು ಫಿಲಂ ಅಲ್ಲಿ ಅದೊಂದು ಇಂಪಾರ್ಟೆಂಟ್, ಅದು ಕೂಡ ಒಂದು ಇದಾಗುತ್ತೆ. ಯಾಕಂದ್ರೆ ನೀವು ಹೀರೋಯಿನ್ ಆಗೋ ಚಾನ್ಸ್ ಇದ್ರೆ ನಾನ್ ಮಾಡ್ತೀನಿ ಅಂತ ಹೇಳಿದ್ರಿ. ಸೊ ಇವಾಗ ನೆಕ್ಸ್ಟ್ ಸಿಂಗಿಂಗ್ ಆಗ್ಲಿ, ಡ್ಯಾನ್ಸಿಂಗ್ ಆಗ್ಲಿ, ಅದು ಒಂದು ಕೂಡ ಪಾರ್ಟ್ ಆಫ್ ಕ್ಯಾರೆಕ್ಟರ್ ಅಲ್ಲಿ ಬಂದ್ರೆ ನೀವ್ ಯಾವ ತರ ಇದ್ ಮಾಡ್ತಾ ಇದ್ರ? ನಿಮ್ಗೆ ಏನಾದ್ರು ಅಭ್ಯಾಸ ಮಾಡ್ತಾ ಇದ್ರ ಏನು? ನನ್ಗೆ ಸಿಂಗಿಂಗ್ ಅಂತ ಅಂದ್ರೆ ಓಕೆ, ಬಟ್ ದೆನ್ ಡ್ಯಾನ್ಸಿಂಗ್ ಅಲ್ಲಿ ಏನಾದ್ರೂ ರೋಲ್ ಸಿಗತ್ತೆ ಅಂತ ಅಂದ್ರೆ ನಾನ್ ಡ್ಯಾನ್ಸಿಂಗ್ ಕ್ಲಾಸಿಗೆ ಹೋಗಕ್ಕೆ ಹುಡುಕ್ಬಿಟ್ಟು ಹೋಗ್ತೀನಿ. ಬಟ್ ಇವಾಗ ಅಂತ ಎಲ್ಲ ನಾನೇನ್ ಕ್ಲಾಸಸ್ಗೆಲ್ಲ ಹೋಗ್ತಿಲ್ಲ. ಅದಕ್ಕೆ ನಾರ್ಮಲ್ ಆಗಿ ಡ್ಯಾನ್ಸ್ ಇಂಟ್ರೆಸ್ಟ್ ಇದೆ, ಒಟ್ಟು ಇಂಟ್ರೆಸ್ಟ್ ಇದೆ. ಹೌದು. ಸೊ ಓಕೆ. ಇನ್ನ ಎಜುಕೇಶನ್ ಯಾವ ತರ? ಫಸ್ಟ್ ಬೆಂಚ್ ಸ್ಟೂಡೆಂಟ್, ಲಾಸ್ಟ್ ಬೆಂಚ್ ಸ್ಟೂಡೆಂಟ್? ಸಂಹಿತಾ ಯಾವ ತರ? ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಓಕೆ. ಅಂದ್ರೆ ಅಲ್ಲಿ ಕೂತ್ಕೊಂಡು ಫಸ್ಟ್ ಆಫ್ ಆಲ್ ನಾನ್ ತುಂಬಾ ಟಾಲ್ ಇದೀನಲ್ಲ, ಮುಂದೆ ಕೂತ್ರೆ ಯಾರಿಗೂ ಕಾಣಲ್ಲ. ಓಕೆ. ಅದ್ ಬಿಟ್ರೆ ನನ್ ಕ್ಲಾಸ್ ಅಲ್ಲಿ ನನ್ ಎಕ್ಸಾಮ್ಸ್ ಅಲ್ಲಿ ಹೆಂಗ್ ಮಾಡಿದ್ರು, ಚೆನ್ನಾಗ್ ಮಾಡಿದ್ರು, ಕೆಟ್ಟದಾಗ ಮಾಡಿದ್ರು, ಕ್ಲಾಸ್ ಅಲ್ಲಿ ಆನ್ಸರ್ ಮಾಡೋದು ನನ್ ಮೋಸ್ಟ್. ಸೊ ಅದಕ್ಕೆ ಟೀಚರ್ ಯಾವಾಗ್ಲೂ ನನ್ನ ಲಾಸ್ಟ್ ಬೆಂಚ್ ಅಲ್ಲಿ ಹಾಕ್ತಾರೆ. ಓಕೆ. ಸೊ ಲಾಸ್ಟ್ ಬೆಂಚ್ ಅಂತಂದ್ರೆ ಅಂದ್ರೆ ಕೀಟ್ಲೆ ಮಾಡೋದು ಆತರ ಏನಾದ್ರು ಇರುತ್ತಾ? ಅದು ಬರೀ ಒಂದೊಂದ್ಸಲಿ, ಸುಮಾರು ಸಲಿ ಏನಲ್ಲ. ಓಕೆ. ಯಾಕಂದ್ರೆ ನಾನ್ ಕ್ಲಾಸ್ ಅಂತ ಅಂದ್ರೆ ಜಾಸ್ತಿ ಏನ್ ಮಾತಾಡಲ್ವಲ್ಲ, ಅದಕ್ಕೆ. ಸೊ ಇನ್ನ ಮನೇಲಿ ಸ್ಕೂಲ್ ಮುಗಿಸ್ಕೊಂಡ್ ಮನೆಗ್ ಬರ್ತೀರಾ, ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತೀರಾ? ವೀಕೆಂಡ್ ಅಲ್ಲಿ ಆಗಿರ್ಬೋದು, ಸಂಡೇ ಆಗಿರ್ಬೋದು. ಫ್ರೀ ಟೈಮ್ ಅಲ್ಲಿ ನಾನು ಆಟ ಆಡ್ತಿರ್ತೀನಿ. ಬಟ್ ನನ್ ಫ್ಯಾಮಿಲಿ ಜೊತೆ ಇಲ್ಲಾಂದ್ರೆ ನನ್ ಫ್ರೆಂಡ್ಸ್ ಜೊತೆ, ನಮ್ ಅಪ್ಪ ಆಕ್ಚುಲಿ ಇಲ್ಲೊಂದ್ ಕಾಲೇಜ್ ಇದೆ ನಮ್ ಮನೆ ಹತ್ರ, ಅದ್ರ ಪಕ್ಕ ಒಂದು ಶಾಪ್ ತರ ಮಾಡಿದ್ದಾರೆ. ಸೊ ಅದ್ರಲ್ಲಿ ಒಂದ್ ಶಾಪ್ ಅಲ್ಲಿ ಸುಮಾರು ಶಾಪ್ಸ್, ಒಂದ್ 8+10 ಶಾಪ್ಸ್ ಏನೋ ಇದೆ ಅದ್ರೊಳಗೆ. ಸೊ ಅದ್ರಲ್ಲಿ ಅಲ್ಲೇ ನಾನ್ ಸುಮಾರು ಹೊತ್ತಿರ್ತೀನಿ. ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀರಾ? ಸೊ ಓಕೆ. ಮಾತಾಡ್ತಾ ಹೇಳ್ತಾ ಇದ್ರಿ ತಿನ್ನೋಕ್ ಇಷ್ಟ ಅಂತ. ಏನ್ ಫುಡ್, ಯಾವ ಫುಡ್ ನೀವು ಜಾಸ್ತಿ ಲೈಕ್ ಮಾಡ್ತೀರಾ? ನನಗೆ ಮನೇಲಿ ಮಾಡೋದ್ ಫುಡ್ ತುಂಬಾ ಇಷ್ಟ. ಅಂದ್ರೆ ಪುಳಿಯೋಗರೆ, ನಮ್ ಅಪ್ಪ ಪುಳಿಯೋಗರೆ ಮಾಡ್ಕೊಡ್ತಾರೆ, ಅದ್ ತುಂಬಾ ಇಷ್ಟ ನಂಗದು. ಅದ್ ಬಿಟ್ರೆ ಇದು ನನಗೆ ಒಂದು ಡಿಸ್ಲೈಕ್ ಇದೆ ಅಂತ ಅಲ್ಲ, ಏನ್ ಕೊಟ್ರು ಇಷ್ಟ ನಂಗೆ. ನೀವು ಫುಡ್ಡಿನಾ? ಹೌದು. ಓಕೆ ಓಕೆ. ಸೊ ನೀವ್ ಹೇಳಿದ್ರಿ ಇವಾಗ ನಮ್ ಫಾದರ್ ಒಂದು ಫುಡ್ ಕೋರ್ಟ್ ಇದೆ, ಅಲ್ಲಿ ಹೋಗ್ತಾ ಇರ್ತೀನಿ ಫ್ರೀ ಟೈಮ್ ಅಲ್ಲಿ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಅಂತ. ಸೊ ಅಲ್ಲೋದ್ರೆ ನೀವು ಜಾಸ್ತಿ ಯಾವ್ದು ಲೈಕ್ ಮಾಡ್ತೀರಾ? ಏನ್ ತಿಂತೀರಾ ಜಾಸ್ತಿ? ನಾನಲ್ಲಿ ಒಂದ್ ಶಾಪ್ ಇದೆ, ಮಾಲ್ಗುಡಿ ಕಿಚನ್ ಅಂತ. ಅದ್ರಲ್ಲಿ ಮೋಸ್ಟ್ ನಾನ್ ಏನ್ ತಿನ್ನೋದಂದ್ರೆ ಐಸ್ ಕ್ರೀಮ್. ಒಂದ್ ದಿವಸ ನಾನ್ 3 ಐಸ್ ಕ್ರೀಮ್ ತಿಂದಿದ್ದೀನಿ ಅದ್ರಿಂದ. ಸೊ ಇವತ್ತೂನು ಆಲ್ಮೋಸ್ಟ್ ನಾನ್ ಬೆಳಗ್ಗೆ ಹೊತ್ತುನು ಒಂದ್ಸಲಿ ಐಸ್ ಕ್ರೀಮ್ ತಿಂದಿದ್ದೆ. ಮತ್ತೆ ಹೋದ್ರೆ ಮತ್ತೆ ಅಲ್ಲಿ ತಿನ್ಬೇಕಂತ ಆಸೆ ಬರುತ್ತೆ. ಸೊ ಹಂಗೆ. ಸೊ ಯಾವ ತರ ಇದು ಸಂಹಿತಾ? ಒಂದ್ ಕಡೆ ನೋಡಿದ್ರೆ ಸ್ಪೋರ್ಟ್ಸ್ ಅಂತ ಹೇಳ್ತೀರಾ, ಎಜುಕೇಶನ್ ಮಾಡ್ತಾ ಇದೀರಾ, ಈ ಕಡೆ ಫಿಲಮ್ ಅಲ್ಲೂ ಆಕ್ಟ್ ಮಾಡ್ತೀರಾ, ಹೆಂಗೆ ಇದು ಸಾಧ್ಯ? ನಾನು ಕಷ್ಟ ಆಗುತ್ತೆ, ಬಟ್ ಎಲ್ಲದನ್ನು ಬ್ಯಾಲೆನ್ಸ್ ಅಲ್ಲಿ ಇರಕ್ ಟ್ರೈ ಮಾಡ್ತೀನಿ. ಅಂದ್ರೆ ಒಂದೊಂದ್ರಲ್ಲಿ ನಂದು ಎಜುಕೇಶನ್ ಅಲ್ಲಿ ತುಂಬಾ ಗ್ರೇಟ್ ಅಂತ ಎಲ್ಲ ಅಲ್ಲ, ಅಂದ್ರೆ ಫುಲ್ ಚೆನ್ನಾಗಿರೋ ಮಾರ್ಕ್ಸ್ ಬರುತ್ತೆ ಅಂತ ಎಲ್ಲ ಅಲ್ಲ. ಬಟ್
ಆವ್ರೇಜ್ ಅದ್ರಲ್ಲಿ. ಹ್ಮ್. ಬಟ್ ಇದು ಆಕ್ಟಿಂಗ್ ಅಲ್ಲಿ ನನಗ್ ಅದ್ ತುಂಬಾ ಇಷ್ಟ ಅಲ್ವಾ, ಹ್ಮ್. ಸೊ ಅದ್ರಲ್ಲಿ ನಾನು 100% ಟ್ರೈ ಮಾಡ್ತೀನಿ. ಓಕೆ. ಮತ್ ಸ್ಪೋರ್ಟ್ಸ್ ಅಲ್ಲೂ ಅಷ್ಟೇ, ಹ್ಮ್. ನನ್ಗ ತುಂಬಾ ಇಷ್ಟ ಸ್ಪೋರ್ಟ್ಸ್ ಅಂತ ಅಂದ್ರೆ, ಸೊ ಅದ್ರಲ್ಲೂ ಆಲ್ಮೋಸ್ಟ್ 100% ಟ್ರೈ ಮಾಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.